ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಚ್ ಎನ್ ಫ್ಯಾಮಿಲಿ ವೆಬ್ಸ್ ಯೂಟ್ಯೂಬ್ ಚಾನಲ್. ಆಫೀಸ್ ಮುಗೀತು. ಸೊ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀನಿ. ಈ ವಾರ ಏನು ಗೊತ್ತಲ್ವಾ ಸ್ಪೆಷಲ್ಲು, ವ್ಯಾಲೆಂಟೈನ್ಸ್ ವೀಕ್. ಚಿನ್ನಿಗೆ ನಾನೇನು ಸರ್ಪ್ರೈಸ್ ಕೊಟ್ಟಿಲ್ಲ. ಸೊ ಈ ಸರಿ ವ್ಯಾಲೆಂಟೈನ್ಸ್ ಡೇಗೆ ಏನಾದರೂ ಸರ್ಪ್ರೈಸ್ ಕೊಡಲೇಬೇಕಲ್ವಾ ಅಂತ ಅನ್ಕೊತಾ ಇದ್ದೀನಿ. ಸೊ ಯಾವಾಗಲೂ ಎಲ್ಲೇ ಹೋದ್ರೂ ನನ್ನ ಜೊತೆಯಲ್ಲೇ ಕರ್ಕೊಂಡೋಗಿ ಏನಾದರೂ ಕೊಡಿಸ್ತಿದ್ದೆ. ಅದು ಸರ್ಪ್ರೈಸ್ ಆಗಲ್ವಲ್ಲ, ಏನಪ್ಪ ಕೊಡೋದು? ಸೊ ಏನು ತಲೆಗೆ ಬರ್ತಾ ಇಲ್ವೇ? ಸೊ ಏನಾದರೂ ಐಡಿಯಾ ಇದ್ದರೆ ನೀವೇ ಹೇಳಿ. ಇದೆಲ್ಲ ನಂಗೆ ರೂಢಿ ಇಲ್ವಲ್ಲ, ಸೊ ಹಂಗಾಗಿ ನನ್ನ ತಲೆಗೆ ಏನು ಬರ್ತಾ ಇಲ್ಲ ಫ್ರೆಂಡ್ಸ್. ಮಾಡೋದು ಸರಿ. ಸೊ ವ್ಯಾಲೆಂಟೈನ್ಸ್ ಡೇಗೆ ಯೂಶ್ವಲಿ ಏನು ಕೊಡ್ತಾರೆ? ಸೊ ಒಂದು ರೋಸ್ ತೊಗೊತೀನಿ. ಆಮೇಲೆ ಇನ್ನೇನು ಚಾಕ್ಲೇಟ್ ಅಲ್ವಾ? ಒಂದು ಚಾಕ್ಲೇಟ್ ತೊಗೊತೀನಿ. ಇನ್ನೇನು ಕೊಡೋಣ? ಸೊ ವ್ಯಾಲೆಂಟೈನ್ಸ್ ಡೇಗೆ ಏನಾದರೂ ಗ್ರೀಟಿಂಗ್ ಥರ ಏನಾನ ಸಿಕ್ಕಿದ್ರೆ ಅದನ್ನು ತಗೊಂಡು ಅದರಲ್ಲಿ ಏನಾದರೂ ಬರೆದ್ಬಿಟ್ಟು ಕೊಡ್ತೀನಿ. ಸೊ ಹೋಪ್ ನನ್ನ ಚಿನ್ನಿಗೆ ಇಷ್ಟ ಆಗುತ್ತೆ. ಸೊ ನನ್ನ ಚಿನ್ನಿ ರಿಯಾಕ್ಷನ್ ಹೆಂಗಿರುತ್ತೆ? ಸೊ ಇದು ನನ್ನ ಫಸ್ಟ್ ಸರ್ಪ್ರೈಸು. ಸೊ ನೋಡಲೇಬೇಕು. ಸೊ ಬನ್ನಿ ನೆಕ್ಸ್ಟ್ ಶಾಪಿಂಗ್ ಮಾಡೋಣ. ಸೊ ಬನ್ನಿ, ಊದ್ ಮಾರ್ಕೆಟಿಗೆ ಬಂದಿದ್ದೀನಿ. ಇಲ್ಲೇ ನನ್ನ ರೋಸ್ ಸಿಗುತ್ತೆ, ಕೇಳೋಣ. ರೋಸ್ ಐತಾ? ರೋಸ್ ಸಿಗುತ್ತಾ? ರೋಸು ಅಲ್ಲ, ಈ ಥರದ್ದಲ್ಲ, ಇನ್ನೊಂದು ಉದ್ದಕ್ಕೆ ಬರುತ್ತಲ್ಲ ಕಡ್ಡಿ ಥರ. ಅಲ್ಲೇ ಹೋಗ್ಬೇಕಾ? ಇಲ್ಲಿ ಹಳೆ ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ಸಿಗಲ್ವಾ? ಸೊ ನನ್ನ ಬ್ಯಾಡ್ ಲಕ್ಕು ಅಲ್ಲಿ ಸಿಗಲಿಲ್ಲ. ಸೊ ನೆಕ್ಸ್ಟು ಬೇರೆ ಅಡ್ರೆಸ್ ಹೇಳಿದ್ದಾರೆ, ಅಲ್ಲಿ ಹೋಗ್ತೀನಿ ರೋಸ್ ತೊಗೊಂಬರೋಕ್ಕೆ. ಸೊ ಇಲ್ಲಿ ಯಾವುದೋ ಬೊಕ್ಕೆ ಸ್ಟಾಲ್ ಇದೆ, ಬನ್ನಿ ಇಲ್ಲಿ ಸಿಗ್ಬೋದು, ನೋಡೋಣ. ಅಣ್ಣ ರೋಸ್ ಸಿಗುತ್ತಾ ಇಲ್ಲಿ? ಇವಾಗಿಲ್ವಾ ಬೊಕ್ಕೆ? ರೋಸ್ ನಾಳೆ ಹೆಂಗಣ್ಣ ಬೊಕ್ಕೆ? ಅದೇ ವ್ಯಾಲೆಂಟೈನ್ಸ್ ಡೇಗೇನೆ. ಇವಾಗ ಒಂದು ಬೇಕಿತ್ತಲ್ಲ. ಹಾಂ, ಇದು ಬೊಕ್ಕೆ ಸರಿ ಅಣ್ಣ, ಇದು ಕೊಡೋಣ. ಅದೇನಕ್ಕೆ ನೋಡಿ, ಅದು ಇದು ಗ್ರೀಟಿಂಗ್ ಕಾರ್ಡ್ ಎಲ್ಲಿ ಸಿಗುತ್ತೆ? ಹೆಂಗೋಗ್ಬೇಕು? ಹಿಂಗೋಗಿ. ಸೊ ಫ್ರೆಂಡ್ಸ್ ಬನ್ನಿ, ಇದು ತೊಗೊಂಬಿಡೋಣ. ಏನು ಚಾಕ್ಲೇಟು. ಸೊ ಡೈರಿ ಮಿಲ್ಕ್ ಇದೆ ಇಲ್ಲೆಲ್ಲ. ಸೊ ಡೈರಿ ಮಿಲ್ಕು ಚಿನ್ನಿಗೆ ಇಷ್ಟ ಆಗಲ್ಲ. ಸರ್ ಡೈರಿ ಮಿಲ್ಕ್ ಒಂದೇನೇ ಇರೋದು? ಕಿಟ್ಕ್ಯಾಟ್ ಇದೆಯಾ? ಇಲ್ಲಿ ಆ ಕಡೆ ಇದೆಯಾ? ಸೊ ಓಕೆ, ಕಿಟ್ಕ್ಯಾಟ್ ಇಲ್ಲಿದೆ ಫ್ರೆಂಡ್ಸ್. ಸೊ ಕಿಟ್ಕ್ಯಾಟ್ ತಗೊತೀನಿ. ನನ್ನ ಚಿನ್ನಿಗೆ ಅದೇ ಇಷ್ಟ ಆಗೋದು, ಕಿಟ್ಕ್ಯಾಟು. ಸೊ ಮೇಡಮ್ ಇದೊಂದು ಕೊಡಿ. ಹಾಂ, ಎಷ್ಟು ಮೇಡಮ್? ಸೊ ಬೊಕ್ಕೆ ಸಿಕ್ತು, ಚಾಕ್ಲೇಟ್ ಸಿಕ್ತು, ಗ್ರೀಟಿಂಗ್ ನೋಡೋಣ. ಮೇಡಮ್ ವ್ಯಾಲೆಂಟೈನ್ಸ್ ಡೇ ಗ್ರೀಟಿಂಗ್ ಇದೆಯಾ? ಇಲ್ವಾ? ಎಲ್ಲಿ ಸಿಗುತ್ತೆ? ಸೊ ಎಷ್ಟು ಹುಡುಕಿದ್ರೂ ಗ್ರೀಟಿಂಗ್ ಸಿಗ್ತಾ ಇಲ್ಲ. ಸೊ ಇಲ್ಲಿ ಇನ್ನೊಂದು ಅಂಗಡಿ ಬಂದೆ, ಬನ್ನಿ ಕೇಳೋಣ. ಸೊ ಇಲ್ಲಿ ಇನ್ನೊಂದು ಅಂಗಡಿಗೆ ಬಂದಿದ್ದೀನಿ. ಸೊ ಇಲ್ಲಿ ಕೇಳೋಣ. ಅಣ್ಣ ವ್ಯಾಲೆಂಟೈನ್ಸ್ ಡೇ ಗ್ರೀಟಿಂಗ್ ಇದೆಯಾ? ಗ್ರೀಟಿಂಗ್ ಸಿಗ್ತಾ ಇಲ್ಲ. ಯಾಕಣ್ಣ? ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲಿ ಸಿಗುತ್ತೆ? ಹಳೆ ಮಾಡಿ ಇವಾಗ ಸಿಗೋದಿಲ್ಲ. ಸಿಗಲ್ವಾ? ಸಿಗಲ್ಲ. ಏನಪ್ಪ ಮಾಡೋದು? ಏನೋ ಬೇರೆ ಕೊಡ್ಬೇಕಲ್ಲ. ಇದೇನಣ್ಣ ಕೀ ಬಂಚಾ? ಕೀ ಬಂಚ್ ಕೊಡಕ್ಕೆ. ಇದರಲ್ಲಿ ಏನಾದರೂ ವ್ಯಾಲೆಂಟೈನ್ಸ್ ಡೇ ಥರ ಏನಾದರೂ ಇದೆಯಾ ಅಣ್ಣ? ಇದ್ಯಾವುದು ಇಲ್ಲಿ ಆರ್ಟ್ ಸಿಂಬಲ್ದೊಂದಿದೆ. ಕೊಡಕ್ಕೆ ಕೊಡಿ ಅಣ್ಣ, ಇದೊಂದು ಕೊಡಿ. ಎಷ್ಟದು? 80 ರೂಪೀಸ್ ಆಗುತ್ತೆ. ಹಾಂ ಕೊಡಿ ಅಣ್ಣ. ಅದು ಇನ್ಯಾವುದಾದ್ರೂ ಇದೆಯಾ ಆರ್ಟ್ ಶೇಪು? ಈ ಥರ ದೇವ್ರದ್ದು ಬರ್ತದೆ, ಓಕೆ, ಲೇಡೀಸ್ದು ಬರ್ತದೆ, ಬೊಂಬೆದು. ಹೌದಾ? ಇದು ವ್ಯಾಲೆಂಟೈನ್ಸ್ ಡೇಗೆ ನಮ್ಮ ವೈಫ್ಗೆ ಇದೇ ಇರಲಿ. ಇದೆ, ಚೆನ್ನಾಗಿದೆ. ಹಾಂ ಅಣ್ಣ, ಥ್ಯಾಂಕ್ ಯು. ಇದೇ ಕೊಡಿ. ಸೊ ಫ್ರೆಂಡ್ಸ್, ಗ್ರೀಟಿಂಗ್ ಎಷ್ಟು ಹುಡುಕಿದ್ರು ಸಿಗಲಿಲ್ಲ. ಸೊ ಕಡೆಗೆ ಫ್ಲವರ್ ಬೊಕ್ಕೆ. ಸೊ ಇಲ್ಲಿ ಒಂದು ಕೀ ಬಂಚು ಆರ್ಟ್ ಶೇಪಲ್ಲಿರೋದು ತಗೊಂಡಿದ್ದೀನಿ. ಸೊ ಗ್ರೀಟಿಂಗ್ ಎಲ್ಲ ಹಳೆ ಕಾಲದ್ದು ಈಗ ಸಿಗ್ತಾ ಇಲ್ಲ ಅಂದ್ಬಿಟ್ರು. ತುಂಬ ಅಂಗಡಿ ಓಡಾಡಿದೆ. ಸೊ ಆಯಿತು ನಂದು ಶಾಪಿಂಗು. ನೆಕ್ಸ್ಟ್ ಮನೆಗೆ ಹೋಗೋಣ.
ಯಾರಿಗೂ ಗೊತ್ತಾಗ್ದಂಗೆ ಸೊ ಬ್ಯಾಗಲ್ಲಿ ಬಚ್ಚಿಕೊಂಡು ಎಲ್ಲ ಎತ್ಕೊಂಡು ಬಂದ್ಬಿಟ್ಟೆ ಒಳಗಡೆ. ಸೊ ಈಗ ಹೆಂಗೆ ಕೊಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇದು ನನ್ನ ವರ್ಕಿಂಗ್ ಟೇಬಲ್ಲು. ಸೊ ಇಲ್ಲೇ ಜೋಡಿಸ್ಬಿಟ್ಟು ಕರಿಯೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ ನನ್ನ ಫಸ್ಟ್ ಸರ್ಪ್ರೈಸ್. ಊಟ ಎಲ್ಲ ಆಯಿತು. ಸೊ ಇನ್ನೇನು ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ 12 ಗಂಟೆಗೆ ವೆಯ್ಟಿಂಗು. ಇನ್ನೂ 20 ನಿಮಿಷ ಇದೆ. ಅಷ್ಟರೊಳಗಡೆ ಏನಾದರೂ ಒಂಚೂರು ಅರೇಂಜ್ಮೆಂಟ್ ಮಾಡ್ಕೊಂಬಿಟ್ಟು ಕರಿತೀನಿ ಚಿನ್ನಿನ. ಸೊ ಗ್ರೀಟಿಂಗ್ ಕಾರ್ಡ್ ಸಿಗಲಿಲ್ಲ ಅಲ್ವಾ ಫ್ರೆಂಡ್ಸ್. ಸೊ ಲೆಟ್ರ್ ಬರಿತಾಯಿದ್ದೀನಿ, ಬನ್ನಿ ತೋರಿಸ್ತೀನಿ. ಸೊ ಸದ್ಯಕ್ಕೆ ಇಷ್ಟು ಬರೆದಿದ್ದೀನಿ. ಇನ್ನೇನು ಬರೀಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ಫಿಲ್ ಮಾಡೋಣ. ಸೊ ಫೈನಲಿ ನನ್ನ ಪರ್ಸ್ನಲ್ ಲೆಟ್ರ್ ಬರೆದಾಯಿತು. ಸೊ ರೆಡಿ. ಸೊ ಎಲ್ಲ ಅರೇಂಜ್ ಮಾಡಿದೆ ಟೇಬಲ್ ಮೇಲೆ. ಸೊ ಈಗ ನೆಕ್ಸ್ಟ್ ಹೆಂಗೆ ಕರಿಯೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ನೋಡಿ, ಫ್ಲವರ್ ಬೊಕ್ಕೆ ಇಟ್ಟಿದ್ದೀನಿ, ಕೀ ಬಂಚು, ಕಿಟ್ಕ್ಯಾಟ್ ಚಾಕ್ಲೇಟ್ಸು, ಪರ್ಸ್ನಲ್ ಲೆಟರು. ನನ್ನ ಚಿನ್ನಿ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇದನ್ನು, ಯಾಕಂದರೆ ನಾನು ಯಾವತ್ತೂ ಸರ್ಪ್ರೈಸ್ ಕೊಟ್ಟಿಲ್ಲ. ಹಿಂಗೆ ಓಪನ್ ಆಗಿದ್ದರೆ ಸರ್ಪ್ರೈಸ್ ಇರಲ್ಲ ಅನಿಸುತ್ತೆ. ಸೊ ಇದ್ರ ಮೇಲೆ ಏನಾದರೂ ಟವಲ್ ಹಾಕ್ಬಿಟ್ಟು ಸೊ ಕರಿತೀನಿ. ಕರೆದ್ಬಿಟ್ಟು ಓಪನ್ ಮಾಡೋಕ್ಕೆ ಹೇಳ್ತೀನಿ. ನೋಡಿ, ಏನು ಕಾಣ್ದಂಗೆ ಎಲ್ಲ ಬಟ್ಟೆ ಹೊಚ್ಚಿಬಿಟ್ಟಿದ್ದೀನಿ. 12 ಗಂಟೆಗೆ 2 ನಿಮಿಷ ಇದೆ. ಸೊ ಆಗಿದ ತಕ್ಷಣ ಕರಿತೀನಿ ಈಗ. ಸೊ ಫ್ರೆಂಡ್ಸ್, ಈಗ ಕರಿತೀನಿ. 12 ಗಂಟೆ ಆಯಿತು. ಚಿನ್ನಿ ಒಂದು ನಿಮಿಷ ಬಾಯ್ಲಿ. ಏನದು ಬೆಡ್ಶೀಟ್ ಹಂಗೆ ಹಾಕಿದೆಯಲ್ಲ, ಏನಾಯ್ತು? ಏನಿದು ಏನು ನೋಡು. ಎಲ್ಲರೂ ವ್ಯಾಲೆಂಟೈನ್ಸ್ ಡೇಗೆ ರೋಸ್ ತರ್ತಾರೆ, ನೀನೇನಿದು ಬೇರೆ ಯಾವುದೋ ಫ್ಲವರ್ಸ್ ತಂದಿದ್ಯಾ? ನೈಸ್, ಥ್ಯಾಂಕ್ ಯು. ಕೀ ಬಂಚ್, ಕಿಟ್ಕ್ಯಾಟ್, ಥ್ಯಾಂಕ್ ಯು. ಇದೇ ಫಸ್ಟ್ ಸರ್ಪ್ರೈಸ್. ಮದುವೆ ಆಗಿ 5 ಇಯರ್ಸ್ ಆಯಿತು. ಈ 5 ಇಯರ್ಸಲ್ಲಿ ಇದೇ ಸರ್ಪ್ರೈಸ್, ಫಸ್ಟ್ ಸರ್ಪ್ರೈಸ್. ಇಷ್ಟೇನಾ, ಬೇರೇನು ತಂದಿಲ್ವಾ? ಇಷ್ಟೇ, ಗೋಲ್ಡ್ ರಿಂಗ್ ತರೋಣ ಅಂತ ಇದ್ದೆ, ತರಕ್ಕಾಗಿಲ್ಲ. ಥ್ಯಾಂಕ್ ಯು. I love you too. Happy Valentine's Day to you. Valentine's Day to you. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಚಿನ್ನಿಮ್ಮ. ಲವ್ ಯು. ಥ್ಯಾಂಕ್ ಯು. ಸೊ ಹೆಂಗಿತ್ತು ನನ್ನ ಫಸ್ಟ್ ಸರ್ಪ್ರೈಸ್? ಫಸ್ಟ್ ಸರ್ಪ್ರೈಸ್ ಚೆನ್ನಾಗಿತ್ತು. ಅದು ತುಂಬ ವಾವ್ ಅನ್ನೋ ಥರ ಏನಿಲ್ಲ, ಚೆನ್ನಾಗಿದೆ. ಸೊ ಇನ್ನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ? ಏನಾದ್ರು ಬೇರೆ ಥರ ಕಾಸ್ಟ್ಲಿ ಗಿಫ್ಟ್. ಹೋಗಿ ಸರ್ಪ್ರೈಸ್ ಕೊಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದ? ಇಲ್ಲ, ಇದೇ ಫಸ್ಟ್ ಟೈಮ್ ಅಲ್ವಾ, ಇದೇ ದೊಡ್ಡ ಮಾತು. ಸೊ ಏನೇನೋ ಮಾಡಿ ಕಷ್ಟ ಬಿದ್ದು ಫಸ್ಟ್ ಸರ್ಪ್ರೈಸ್ ಕೊಟ್ಟೆ, ಅದೇ ಇಷ್ಟ ಆಗಲಿಲ್ವಲ್ಲಪ್ಪ. ಫ್ಲಾಪ್ ಆಗೋಯ್ತಲ್ಲಪ್ಪ ನನ್ನ ಸರ್ಪ್ರೈಸು. ಇಷ್ಟು ದಿನ ಸುಮ್ಮನಿದ್ದು, ಇವಾಗ ಸರ್ಪ್ರೈಸ್ ಕೊಟ್ಟೆ, ಅದು ಹೋಯ್ತಲ್ಲೋ. ಸೊ ನನಗಂತೂ ಒಂದು ಕನ್ಫರ್ಮ್ ಆಗೋಯ್ತು. ಸೊ ನನಗೆ ಸರ್ಪ್ರೈಸ್ ಇದೆಲ್ಲ ಅಂಟು ಬರೋಲ್ಲ. ಸೊ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್? ಸೊ ನನ್ನ ಫಸ್ಟ್ ಸರ್ಪ್ರೈಸ್, ಫ್ಲಾಪ್ ಸರ್ಪ್ರೈಸ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ.